ಹಾಯ್ ಹಲೋ ನಮಸ್ತೆ, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಸ್ಯಾಮ್ ಸಮೀರ್ ಅವರ ಪ್ರಪೋಸಲ್ ವಿಡಿಯೋವನ್ನು ನಿನ್ನೆ ಯಾರೆಲ್ಲ ನೋಡಿದ್ರಿ, ಬಹುತೇಕ ಎಲ್ಲರೂ ನೋಡಿರ್ತೀರ. ಯಾಕೆಂದರೆ ಈ ವಿಡಿಯೋಗೆ ಸೋಷಿಯಲ್ ಮೀಡಿಯಾದಲ್ಲಿ ಸಿಕ್ಕಾಪಟ್ಟೆ ವೈರಲ್ ಆಗಿದ್ದು ಮಿಲಿಯನ್ ಗಟ್ಟಲೆ ವ್ಯೂಸ್ ಕೂಡ ಪಡೆದುಕೊಂಡಿದೆ. ತನ್ನ ನೆಚ್ಚಿನ ಹುಡುಗಿ ಸ್ಯಾಮ್ ಸಮೀರ್ ಮಾಡಿದ ಈ ಪ್ರಪೋಸಲ್ ಇದೀಗ ಎಲ್ಲರ ಗಮನ ಸೆಳೆಯುತ್ತಿದೆ. ಆದರೆ ಈ ಪ್ರಪೋಸ್ನಲ್ಲಿ ಸ್ಪೆಷಲ್ ಏನಿದೆ ಅಂತ ಹೇಳಿದರೆ, ಬರೀ ಒಂದು ಹೂವನ್ನು ಕೊಟ್ಟು ಪ್ರಪೋಸ್ ಮಾಡಿಲ್ಲ, ಬರೋಬ್ಬರಿ 50,000 ಹೂಗಳಿಂದ ತಯಾರಿಸಿದ ಬೃಹತ್ ಫ್ಲವರ್ ಬೊಕ್ಕೆಯನ್ನು ತನ್ನ ನೆಚ್ಚಿನ ಹುಡುಗಿಗೆ ಉಡುಗೊರೆಯಾಗಿ ನೀಡಿದ್ದಾರೆ. ಇದು ನೋಡೋಕ್ಕೆ ಎಷ್ಟು ಅದ್ಭುತವಾಗಿದೆಯೋ ಅಷ್ಟೇ ದೊಡ್ಡ ಪ್ರಯತ್ನ ಇದರ ಹಿಂದೆ ಇದೆ. ಅದಕ್ಕಾಗಿ ಈ ಪ್ರಪೋಸಲ್ ಸಾಮಾನ್ಯ ಪ್ರಪೋಸಲ್ ಆಗಿ ಉಳಿಯದೆ ಸೋಷಿಯಲ್ ಮೀಡಿಯಾದಲ್ಲಿ ಒಂದು ದೊಡ್ಡ ಮಟ್ಟದಲ್ಲಿ ಚರ್ಚೆ ಆಗ್ತಾ ಇದೆ. ಇನ್ನು ಈ ಕ್ಷಣದ ಬಗ್ಗೆ ಮಾತನಾಡಿದ ವರುಣ್ ಆರಾಧ್ಯ ಕೂಡ ತಮ್ಮ ಅನಿಸಿಕೆಯನ್ನು ಹಂಚಿಕೊಂಡಿದ್ದಾರೆ. ಅವರ ಮಾತಿನಲ್ಲಿ ಹೇಳೋದಾದರೆ, ಇಂತಹ ಒಬ್ಬ ಫ್ರೆಂಡ್ ಸಿಗೋದಕ್ಕೆ ನಾನು ಪುಣ್ಯ ಮಾಡಿದ್ದೀನಿ. ಅವನು ಹೇಳಿದ್ದನ್ನು ಮಾಡಿದ್ದಾನೆ, ಸಾಯೋವರೆಗೂ ಜೊತೆಗಿರ್ತೀನಿ ಅಂತಲೂ ಕೂಡ ಹೇಳಿದರು ಎನ್ನುವ ರೀತಿಯಲ್ಲಿ ತಮ್ಮ ಸಂತೋಷವನ್ನು ವ್ಯಕ್ತಪಡಿಸಿದ್ದಾರೆ. ಇನ್ನೊಂದು ವಿಶೇಷ ಅಂದರೆ, ಈ 50,000 ಹೂಗಳ ಬೊಕ್ಕೆಯನ್ನು ಗಿನ್ನಿಸ್ ರೆಕಾರ್ಡಿಗೂ ಸೇರ್ಪಡೆಯಾಗಿದೆ ಎನ್ನಲಾಗಿದೆ. ಇಷ್ಟು ದೊಡ್ಡ ಪ್ರಮಾಣದಲ್ಲಿ ಹೂಗಳನ್ನು ಬಳಸಿ ಮಾಡಿರುವ ಈ ಪ್ರಯತ್ನ ಎಲ್ಲರನ್ನು ಅಚ್ಚರಿಗೊಳಿಸಿದೆ. ಮುಂದೆ ಇಂಥ ಪ್ರಯತ್ನವನ್ನು ಯಾರು ಮಾಡ್ತಾರೋ ಗೊತ್ತಿಲ್ಲ. ಆದರೆ ಇದರ ಹಿಂದೆ ಸ್ಯಾಮ್ ಸಮೀರ್ ಹಾಕಿರುವ ಎಫರ್ಟ್ ಮಾತ್ರ ನಿಜಕ್ಕೂ ದೊಡ್ಡದು. ಕೊನೆಯದಾಗಿ ಸ್ಯಾಮ್ ಸಮೀರ್ ಹೇಳಿದ ಮಾತು ಕೂಡ ತುಂಬ ಇಂಟ್ರೆಸ್ಟಿಂಗ್. ಮತ್ತು ನಿಮ್ಮ ಗರ್ಲ್ ಫ್ರೆಂಡಿಗೆ ಒಂದು ರೋಸ್ ಕೊಟ್ಟರು ಅದು ಪ್ರೀತಿನೇ, ಏನೇ ಕೊಟ್ಟರು ಅದು ಚಿಕ್ಕದಾದರೂ ಸಾಗಿತ್ತ. ನಿಮ್ಮ ಅಭಿಪ್ರಾಯವನ್ನು ಕಮೆಂಟಲ್ಲಿ ತಿಳಿಸಿ. ಸೊ ಈ ಒಂದು ಬೊಕ್ಕೆನ ಅವರು ನೋಡಿದ್ದು ಗುಜರಾತ್ನಲ್ಲಿ ಫ್ರೆಂಡ್ಸ್ಗಳ ಜೊತೆಗೆ ಹೋಗಿದ್ದಾಗ ಅಲ್ಲಿ ನೋಡಿದಂತಹ ಬೊಕ್ಕೆಗೆ ಅವರು ಹೇಳಿದರು, ನನಗೆ ಜೆನ್ಯೂನ್ ಆಗಿರೋ ಲಾಯಲ್ ಆಗಿರೋ ಹುಡುಗಿ ಸಿಕ್ಕರೆ ಇದಕ್ಕಿಂತ ದೊಡ್ಡದಾಗಿ ನಾನು ಬೊಕ್ಕೆನ ಮಾಡಿಸ್ತೀನಿ ಅಂತೇಳಿ ಲಾಗಲ್ಲಿ ಕೂಡ ಹೇಳಿದರು. ಹಾಗಾಗಿ ಅದೇ ರೀತಿಯಾಗಿ ಅವರು ಕೂಡ ಮಾಡಿದರು. ಅಲ್ಲದೆ ಪ್ರಪೋಸಲ್ ಮಾಡಿದ ರೀತಿಯು ಕೂಡ ತುಂಬಾ ಚೆನ್ನಾಗಿತ್ತು. ರಾಮಾಚಾರಿ ಫಿಲಮ್ನ ರಾಧಿಕಾ ಮತ್ತು ಯಶ್ ಅವರ ಡೈಲಾಗ್ನ ಹೇಳಿ ಪ್ರಪೋಸಲ್ ಮಾಡಿದ್ದು. ಅದರ ಜೊತೆಗೆ ಡೈಮಂಡ್ ರಿಂಗನ್ನು ಹಾಕಿ ಎಲ್ಲರ ಗಮನ ಸೆಳೀತು. ಅಷ್ಟೇ ಅಲ್ಲದೆ ನಮ್ಮ ಟ್ರೆಡಿಷ್ನಲ್ ಲುಕ್ನಲ್ಲಿ ಇಬ್ಬರು ಕೂಡ ಇದ್ದರು. ಕರ್ನಾಟಕ ಸ್ಟೈಲ್ ಅಂದರೆ ಕೂಡ ಸ್ಯಾಮ್ ಸಮೀರ್ ಅವ್ರಿಗೆ ತುಂಬಾ ಇಷ್ಟ. ಎಷ್ಟೊಂದು ಲಾಗ್ಗಳಲ್ಲೂ ಕೂಡ ಹೇಳಿದ್ದಾರೆ ಅಲ್ವಾ. ಹೇಗನ್ನಿಸ್ತು ಅನ್ನೋದನ್ನ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ. ಹಾಗೆಯೇ ಹೊಸಬ್ರು ಯಾರೆಲ್ಲ ನನ್ನ ಚಾನಲ್ನ ನೋಡ್ತಾ ಇದ್ದರೆ ಇವಾಗಲೇ ಹೋಗಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನೆಕ್ಸ್ಟ್ ಲಾಗಲ್ಲಿ ಮತ್ತಷ್ಟು ವೀಡಿಯೋಸೊಂದಿಗೆ ಮತ್ತೆ ಖಂಡಿತ ಸಿಗ್ತೀನಿ ಫ್ರೆಂಡ್ಸ್. ಟೇಕ್ ಕೇರ್ ಎಲ್ರಿಗೂ.